ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನೀವು ವಾಟ್ಸಪ್ನ ಹೇಗೆ ಲಾಕ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ ನೋಡಿ. ಇದು ಸಿಂಪಲ್ ಟ್ರಿಕ್, ಎಲ್ಲರಿಗೂ ಗೊತ್ತಿರುತ್ತೆ, ಆದರೂ ಗೊತ್ತಿಲ್ಲದೆ ಇದ್ದವರಿಗೆ ಇದು ಯೂಸ್ ಆಗುತ್ತೆ. ದೇವರು ನಿಮ್ಮನ್ನೆಲ್ಲ ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ನೀವು ವಾಟ್ಸಪ್ನ ಓಪನ್ ಮಾಡಿದ ಮೇಲೆ ಮೇಲ್ಗಡೆ ತ್ರೀ ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾದ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಇದು ಬಂದಾದ ನಂತರ ಇಲ್ಲಿ ಪ್ರೈವೇಸಿ ಅಂತ ಒಂದು ಆಪ್ಷನ್ ಇದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಸ್ಕ್ರೋಲ್ ಡೌನ್ ಮಾಡಿದರೆ ಕೆಳಗಡೆ ಆ್ಯಪ್ ಲಾಕ್ ಅಂತ ಒಂದು ಆಪ್ಷನ್ ಇರುತ್ತೆ. ಈ ಆ್ಯಪ್ ಲಾಕ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಆನ್ ಮಾಡಬೇಕನ್ನೋದು ತೋರಿಸುತ್ತೆ. ಅನ್ಲಾಕ್ ವಿತ್ ಬಯೋಮೆಟ್ರಿಕ್ ಅಂತಿದೆಯಲ್ಲ, ಈ ಆಪ್ಷನ್ನ ನೀವು ಆನ್ ಮಾಡ್ಕೊಳ್ಳಿ. ಇದು ಆನ್ ಒತ್ತಿದ ತಕ್ಷಣ ನಿಮ್ಮ ಮೇನ್ ಲಾಕಿಗೆ ನೀವು ಪಾಸ್ವರ್ಡ್ ಇಟ್ಟಿದ್ರೋ ಅಥವಾ ಫಿಂಗರ್ ಪ್ರಿಂಟ್ ಇಟ್ಟಿರೋದೋ ಅದು ತೋರಿಸುತ್ತೆ. ಇಲ್ಲಿ ನೀವು ಫಿಂಗರ್ ಪ್ರಿಂಟ್ ಇಟ್ಟಿದ್ರೆ ಆ ಫಿಂಗರ್ ಪ್ರಿಂಟ್ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಪಾಸ್ವರ್ಡ್ ಇಟ್ಟಿದ್ರೆ ಪಾಸ್ವರ್ಡ್ ತೋರಿಸಿ ಅದನ್ನ ನೀವು ಅನ್ಲಾಕ್ ಮಾಡಬೇಕಾಗುತ್ತೆ. ನಾನು ಈಗ ಫಿಂಗರ್ ಪ್ರಿಂಟ್ನ ಅನ್ಲಾಕ್ ಮಾಡಿದೆ. ಇಲ್ಲಿ ನೀವು ಇಮಿಡಿಯೇಟ್ಲಿ ಲಾಕ್ ಆಗಬೇಕಾ ವಾಟ್ಸಪ್ಪು, ಅಥವಾ ಆಫ್ಟರ್ 1 ಮಿನಿಟ್ ಲಾಕ್ ಆಗಬೇಕಾ, ಆಫ್ಟರ್ 30 ಮಿನಿಟ್ ಲಾಕ್ ಆಗಬೇಕಾ ಅಂತ ತೋರಿಸುತ್ತೆ. ಇಲ್ಲಿ ನೀವು ವಾಟ್ಸಪ್ಪು ಓಪನ್ ಮಾಡಿ ಯೂಸ್ ಮಾಡಿದ ನಂತರ ಬ್ಯಾಕ್ ಹೋದ್ಮೇಲೆ ಇಮಿಡಿಯೇಟ್ಲಿ ಲಾಕ್ ಆಗಬೇಕಂದ್ರೆ ಇಮಿಡಿಯೇಟ್ಲಿ ಸೆಲೆಕ್ಟ್ ಮಾಡಿ. ಆಫ್ಟರ್ 1 ಮಿನಿಟ್ ಲಾಕ್ ಆಗಬೇಕಂತ ಹೇಳಿದ್ರೆ ಆಫ್ಟರ್ 1 ಮಿನಿಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಫ್ಟರ್ 30 ಮಿನಿಟ್ಸ್ ಲಾಕ್ ಆಗಬೇಕಂತ ಹೇಳಿದ್ರೆ 30 ಮಿನಿಟ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಫೀಚರ್ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನಿಮಗೆ ಯೂಸ್ ಆಗಿದ್ದರೆ ಬೇರೆ ಯಾರಿಗಾದರೂ ಇದನ್ನು ಶೇರ್ ಮಾಡಿ. ದೇವರು ನಿಮ್ಮನ್ನೆಲ್ಲ ಚೆನ್ನಾಗಿಟ್ಟಿರಲಿ ಅಂತ ಮತ್ತೊಂದು ಸಲ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.